ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತು ನಾವು ಒಂದು ಸಾಬುದಾನ ಪಾಯಸ ಹೆಂಗೆ ಮಾಡೋದು ಅಂತ ನೋಡೋಣ. ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡೋಣ. ಇದು ಒಬ್ಬೊಬ್ಬರೇ ಬಾಣಂತಿರು ಇರ್ತಾರಲ್ಲ, ಯಾರು ನೋಡ್ಕೊಳೋರು ಇರಲ್ಲ, ಆ ಟೈಮಲ್ಲಿ ಅವರೊಬ್ಬರೇ ಮಾಡ್ಕೋಬೋದು. ಇದಕ್ಕೆ ನಾವು ಫಸ್ಟು ಒಂಚೂರು ತುಪ್ಪ ಹಾಕ್ಕೊಂಬಿಡೋಣ. ಆ ತುಪ್ಪಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳೋಣ. ಇದರಲ್ಲಿ ನಾನು ಬಾದಾಮಿ ಹಾಕಿದ್ದೀನಿ, ಮಖಾನ ಹಾಕ್ಕೊಂಡಿದ್ದೀನಿ, ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ, ಗೋಡಂಬಿ ಹಾಕ್ಕೊಂಡಿದ್ದೀನಿ. ನಿಮ್ಗಿನ್ನೂ ಬೇಕಾದರೆ ಎಲ್ಲ ಹಾಕ್ಕೋಬೋದು. ಸೂರ್ಯಕಾಂತಿ ಬೀಜ ಹಾಕ್ಕೋಬೋದು. ನಿಮಗಿನ್ನೂ ಏನೇನು ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದೆಲ್ಲ ಹಾಕ್ಕೊಬೋದು. ಇದನ್ನೆಲ್ಲ ಹಾಕ್ಕೊಂಡು ಒಂದು ಸತಿ ರೋಸ್ಟ್ ಮಾಡ್ಕೊಂಬಿಡೋಣ. ಇದಕ್ಕೆ ನಾನು ಒಂದು ರೌಂಡ್ ರೋಸ್ಟ್ ಮಾಡ್ಕೊಂಡಾದಮೇಲೆ ಗಸಗಸೆನ ಹಾಕ್ತಾಯಿದ್ದೀನಿ. ಈಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ. ಆಫ್ ಮಾಡಿಬಿಟ್ಟು ನಾನು ಗಸಗಸೆ ಹಾಕ್ಕೊಂಡಿದ್ದೀನಿ. ಹಾಗೆ ಹಾಕ್ಕೊಂಡ್ರೆ ಅದು ತುಂಬ ಸೀದ್ಕೊಂಡ್ಬಿಡುತ್ತೆ. ಆಮೇಲೆ ಇದು ರೋಸ್ಟ್ ಮಾಡೋದು ಅಷ್ಟೇ, ತುಂಬ ಹೊತ್ತು ರೋಸ್ಟ್ ಮಾಡಬಾರ್ದು, ಯಾಕಂದರೆ ತುಂಬ ಬೇಗ ಸೀದೋಗ್ಬಿಡುತ್ತೆ. ಇದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಇನ್ನೊಂದು ಬಾಣಲಿಗೆ ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ. ಈ ತುಪ್ಪಕ್ಕೆ ನಾನು 1 ಕಪ್ ಆಗೋಷ್ಟು ಸಾಬುದಾನ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಸೊ 1 ಕಪ್ ಸಾಬುದಾನ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಇದನ್ನು ನಾವು ರೋಸ್ಟ್ ಮಾಡ್ಕೋಬೇಕು. ಇದನ್ನು ನೀವು ರಾತ್ರಿ ನೆನೆಸಿಟ್ಟರೆ ಚೆನ್ನಾಗಾಗುತ್ತೆ, ಬೇಗ ಅದು ಬೇಯುತ್ತೆ. ಈಗ ನಾನು ಅದೇ ರೋಸ್ಟ್ ಮಾಡಿರೋ ಸಾಬುದಾನಾಗೆ ನೀರು ಹಾಕ್ಕೋತಾ ಇದ್ದೀನಿ. 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಬೇಯಿಸ್ಕೊತೀನಿ ನೀರಲ್ಲೇ. ಒಂದು ಸ್ವಲ್ಪ ಹೊತ್ತು ಹಂಗೆ ಅಲ್ಲಾಡಿಸ್ಕೊಡಿ, ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ನೀರೆಲ್ಲ. ಇವಾಗ ನಾನೊಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ. ನೋಡಿ, ಇದು ನಾನು ಒಂದು 15-20 ನಿಮಿಷದಿಂದ ಬೇಯಿಸ್ತಾ ಇದ್ದೀನಿ. ಸೊ ಇವಾಗ ನೋಡ್ಬೋದು, ಅದು ಸಾಬುದಾನ ಬೆಂದಿರೋದು ಗೊತ್ತಾಗುತ್ತೆ. ಅದು ಪೂರ್ತಿಯಾಗಿ ಆ ಬಿಳಿದೇನಿರುತ್ತೆ ಎಲ್ಲ ಹೋಗಿ ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ ಸಾಬುದಾನ. ಕೆಲವೊಂದು ಆಗಲ್ಲ, ಪರವಾಗಿಲ್ಲ, ಅದು ಬೆಂದಿರೋದು ನಿಮ್ಗೆ ಗೊತ್ತಾಗುತ್ತೆ. ಹಿಂಗೆ ಮುಟ್ಟಿ ನೋಡಿದ್ರೆ ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗತ್ತೆ. ಸೊ ಇದು ಬೇಯ್ತಾ ಇರೋ ಸಾಬುದಾನಾಗೆ ನಾನು ಬೆಲ್ಲ ಹಾಕ್ಕೋತೀನಿ. ನಾನೊಂದು 3 ಚಮಚ ಬೆಲ್ಲ ಹಾಕ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವೀಟ್ ನಿಮಗೆ ಜಾಸ್ತಿ ಅನಿಸಿದ್ರೆ 3-4 ಚಮಚ ಹಾಕ್ಕೊಳ್ಳಿ. ಅಥವಾ ಸ್ವೀಟ್ ಜಾಸ್ತಿ ಇಷ್ಟ ಆಗಲ್ಲ ಅಂತಂದರೆ ಒಂದು 3 ಚಮಚ ಸಾಕು. ಸೊ ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ ಒಂದು 3 ಚಮಚ ಸಾಕು ಅಂತ ನನಗನ್ನಿಸ್ತು, ಅದಕ್ಕೆ ನಾನು 3 ಹಾಕ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು, ಅದು ಬೆಲ್ಲ ಪೂರ್ತಿ ಕರಗೋಗಿದೆ. ಇದಕ್ಕೆ ನಾನು ಹುರಿದಿಟ್ಕೊಂಡಿದ್ನಲ್ಲ ಡ್ರೈ ಫ್ರೂಟ್ಸು ತುಪ್ಪದಲ್ಲಿ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬೇಯೋಕ್ಕೆ ಬಿಡ್ತೀನಿ. ಸೊ ಇದರಿಂದ ಏನು ಉಪಯೋಗ ಆಗುತ್ತೆ ಅಂದರೆ, ನಮಗೆ ಇವಾಗ ತಾನೇ ಮಗು ಆಗಿರುತ್ತೆ, ಎಲ್ಲ ಬಾಡಿ ಎಲ್ಲ ವೀಕ್ ಆಗಿರುತ್ತೆ, ಅದೆಲ್ಲ ರಿಕವರಿ ಆಗುತ್ತೆ ಬೇಗ. ಮತ್ತು ಇದು ಆರಾಮಾಗಿ ಒಬ್ಬರೇ ಮಾಡ್ಕೋಬೋದು, ತುಂಬ ಟೈಮು ಹಿಡಿಯಲ್ಲ, ಏನು ಜಾಸ್ತಿ ಟೈಮ್ ಹಿಡ್ದಿಲ್ಲ. ಸೊ ಈಗ ನಾನು ಒಂದು ಬಾಣಲಿಯಿಂದ ಹಾಕ್ಕೊಂಡಿದ್ದೀನಿ ಬಟ್ಲಿಗೆ. ತುಂಬ ಟೇಸ್ಟಿಯಾಗೂ ಇರುತ್ತೆ. ಐ ಹೋಪ್ ನಿಮಗಿದು ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.